ಓಂ ಶ್ರೀ ಗಣೇಶಾಯ ನಮಃ. ಓಂ ಶ್ರೀ ಗುರುಭ್ಯೋ ನಮಃ. ನಮಃ ಸೂರ್ಯಾಯ ಚಂದ್ರಾಯ ಮಂಗಲಾಯ ಬುಧಾಯ ಚ ಗುರು ಶುಕ್ರ ಶನಿಭ್ಯಶ್ಚ ರಾಹವೇ ಕೇತವೇ ನಮಃ. ನಮಸ್ತೆ. ಆಸ್ಟ್ರೋ ಆಚಾರ್ಯ ಗುರುಜಿ ವಾಹಿನಿಗೆ ತಮಗೆಲ್ಲರಿಗೂ ಆಧಾರದ ಸ್ವಾಗತ. ವಾಹಿನಿಯನ್ನು ನಿರಂತರ ವೀಕ್ಷಿಸಿ ಪ್ರೋತ್ಸಾಹಿಸಿ ಸಬ್ಸ್ಕ್ರೈಬ್ ಮಾಡುತ್ತಾ ತಮಗೆಲ್ಲರಿಗೂ ಅನಂತರಂತ ಧನ್ಯವಾದಗಳನ್ನು ಸಲ್ಲಿಸುತ್ತಾ ತಮಗೆಲ್ಲರಿಗೂ 2026 ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. 2026ರ ಕುಂಭರಾಶಿಯ ಭವಿಷ್ಯವನ್ನು ಈಗ ಅವಲೋಕಿಸೋಣ. ಈ ವರ್ಷ ನಿಮಗೆ ಹೇಗೆ ಇದೆ 2026 ಅನ್ನೋದರ ಒಂದು ಸಂಕ್ಷಿಪ್ತವಾದ ವಿಶ್ಲೇಷಣೆ ಈ ವಿಡಿಯೋದಲ್ಲಿ. ಪ್ರತಿ ವರ್ಷದಂತೆ ಈ 2026ರ ಜನವರಿಯಿಂದ ಡಿಸೆಂಬರ್ವರೆಗಿನ ಅವಧಿಯ ಸಂಕ್ಷಿಪ್ತವಾಗಿ 12 ತಿಂಗಳ ಒಂದು ಮುನ್ನೋಟವನ್ನು ನೋಡುವಂಥದ್ದು. ಈ ವರ್ಷದ ವಾಕ್ಯದಲ್ಲಿ ನಿಮಗೆ ಆದಾಯಕ್ಕಿಂತ ಖರ್ಚು ಏರಿಕೆ, ಇನ್ನೂ ಇದೆ ಶನಿ ಪರೀಕ್ಷೆ ಅಂಜಿಕೆ ಅಂತ ವಾಕ್ಯ ಬಂದಿದೆ. ಅಲ್ಲಿ ಆದಾಯಕ್ಕಿಂತ ಖರ್ಚು ಏರಿಕೆ ಹಾಗೂ ಇನ್ನೂ ಇದೆ ಶನಿ ಪರೀಕ್ಷೆಯ ಅಂಜಿಕೆ ಅಂತ ಒಂದು ವಾಕ್ಯ. ಯಾಕಂದರೆ ನಿಮಗೆ ಈಗಾಗಲೇ ಗೊತ್ತಿರುವಂತೆ ಕುಂಭರಾಶಿಗೆ, ಮೀನರಾಶಿಗೆ, ಮೇಷರಾಶಿಗೆ 7.5 ಅಥವಾ 7.5 ಶನಿಯ ಪ್ರಭಾವ ಇರುತ್ತೆ. ಯಾವ ಒಂದು ರಾಶಿಯಲ್ಲಿ ಶನಿ ಮಹಾರಾಜರು ಇರ್ತಾರೋ ಅದರ ಹಿಂದಿನ ಮತ್ತು ಅದರ ಮುಂದಿನ ರಾಶಿಗಳಿಗೆ 2.5 ಈ ರೀತಿ 3 ಹಂತಗಳಲ್ಲಿ ಒಂದು 7.5 ವರ್ಷದ ಒಂದು ಶನಿ ಪೀಡೆ ಇರುವಂಥದ್ದು ತಮಗೆಲ್ಲರಿಗೂ ಗೊತ್ತಿರುವಂತೆ ಈಗಾಗಲೇ ಆ ಶನಿ ಪರೀಕ್ಷೆಯ ಹಲವಾರು ಹಂತಗಳನ್ನು ದಾಟಿ ಬಂದಿದ್ದೀರ ಕುಂಭರಾಶಿಯವರು. ವಾಸ್ತವವಾಗಿ ನಿಮಗೆ ಈಗ ಸದ್ಯಕ್ಕೆ ಗುರುಬಲದ ಒಂದು ಅನುಕೂಲತೆ ಇದೆ. ಈಗಾಗಲೇ ನಿಮಗೆ 2025 ಜೂನ್ನಿಂದನೂ ಗುರುಬಲದ ಅನುಕೂಲತೆ ಇದೆ. ಆ ಗುರುಬಲದ ಅನುಕೂಲತೆ ಈ ವರ್ಷ ನಿಮಗೆ ಮೇ ಅಂತ್ಯದವರೆಗೂ ಮುಂದುವರಿಯುತ್ತೆ. ಈಗ ತಾತ್ಕಾಲಿಕ ಗುರುವಿಗೆ ವಕ್ರಗತಿ ಇದ್ದರೂ ಆರಂಭದಲ್ಲಿ ಮತ್ತೆ ಗುರುವಿನ ವಕ್ರಗತಿ ನಿವಾರಣೆ ಆಗುತ್ತೆ. ಮೇ ಎಂಡ್ವರೆಗೂ ಅಂದರೆ ಮೇ ಅಂತ್ಯದವರೆಗೂ ನಿಮಗೆ ಗುರುಬಲದ ಒಂದು ಆದಾಯ ಇರುತ್ತೆ. ಹಾಗಾಗಿ ಆದಾಯಕ್ಕೆ ಕೊರತೆ ಇರೋದಿಲ್ಲ. ಆದರೆ ಗುರುವಿನ ಪ್ರಭಾವದ ಜೊತೆಗೆ ಇತರ ಗ್ರಹಗಳ ವೈರುಧ್ಯವನ್ನು ನೀವು ಎದುರಿಸುವಂಥ ಒಂದು ಪ್ರಮೇಯ ನಿಮಗೆ ಎದುರಾಗುತ್ತೆ. ಉದಾಹರಣೆಗೆ ನಿಮಗೆ ಶನಿ ಮಹಾರಾಜರ ವೈರುಧ್ಯ ಧನಸ್ಥಾನದಲ್ಲೇ ಇರುವಂಥದ್ದು, ಅದೇ ರೀತಿ ರಾಹು ಕೇತುಗಳ ವೈರುಧ್ಯ, ರಾಹು ನಿಮಗೆ ಜನ್ಮದಲ್ಲಿ ಇರುವಂಥದ್ದು, ಅದೇ ರೀತಿ ಕೇತು ಸಹ ನಿಮಗೆ ಸಪ್ತಮದಲ್ಲಿ ಕುಳಿತಿರುವಂಥದ್ದು. ಹಾಗಾಗಿ ಇತರ ದೀರ್ಘಚಾರಿ ಗ್ರಹಗಳು ನಿಮಗೆ ವಿರುದ್ಧವಾದ ಪ್ರಭಾವವನ್ನು ಕೊಡ್ತಾರೆ. ಹಾಗಾಗಿ ಗುರು ಕೊಟ್ಟ ಆದಾಯವು ನಿಮಗೆ ನಿರಂತರವಾದ ಖರ್ಚನ್ನು ತರ್ಬೋದು. ಆಕಸ್ಮಿಕ ಖರ್ಚುಗಳು, ರಿಪೇರಿಯಂಥ ಖರ್ಚುಗಳು, ಆಸ್ಪತ್ರೆಗೆ ಮಾಡುವಂಥ ಖರ್ಚುಗಳು, ಔಷಧಕ್ಕಾಗಿ ಖರ್ಚುಗಳು, ಈ ರೀತಿ ಆಕಸ್ಮಿಕ ಲಾಭವೂ ಬರುವುದು, ಆಕಸ್ಮಿಕ ಖರ್ಚುಗಳು ಬರುವುದು. ಕೆಲವೊಮ್ಮೆ ಆದಾಯಕ್ಕಿಂತಲೂ ಜಾಸ್ತಿ ಖರ್ಚುಗಳು ಹೆಚ್ಚಾಗಿ ಸಾಲವನ್ನು ಮಾಡಬೇಕಾದ ಪ್ರಮೇಯಗಳು ಎದುರಾಗ್ಬೋದು. ಹಾಗಾಗಿ ಈ ವರ್ಷದಲ್ಲಿ ಸ್ವಲ್ಪ ಮಿಶ್ರ ಫಲಗಳ ಸೂಚನೆ, 2026 ಮಿಶ್ರ ಫಲಗಳ ಸೂಚನೆ ಇರುತ್ತೆ. ಆದರೆ ನಿಮಗೆ ಒಂದು ಆಪತ್ ಬಾಂಧವನಂತೆ ಮಧ್ಯೆ ಬರುವಂತಹ ಗುರು ಬೆಂಬಲ, ಜೊತೆಗೆ ಶುಕ್ರನ ಬೆಂಬಲ, ಬುಧ ಗ್ರಹದ ಬೆಂಬಲ, ಇವೆಲ್ಲವೂ ಆಪತ್ ಬಾಂಧವನಂತೆ ರಕ್ಷಣೆಗೆ ನಿಲ್ತವೆ. ಆದರೆ ಕೆಲವೊಮ್ಮೆ ನೀವು ಅಂದುಕೊಂಡಕ್ಕಿಂತ ಕೆಲಸ ಕಾರ್ಯಗಳು ವಿರುದ್ಧ ಆಗ್ಬೋದು. ಅದು ನಿಮ್ಮ ಊಹೆಗೆ ನಿಲುಕದ ಕೆಲವು ಕಷ್ಟ ನಷ್ಟಗಳನ್ನು ಎದುರಿಸುವಂಥ ಪ್ರಮೇಯ ಬರ್ಬೋದು. ಅದೇ ರೀತಿ ಬಾಂಧವ್ಯದಲ್ಲಿ ಸಹ ಈ ವರ್ಷದಲ್ಲಿ ಅಷ್ಟೊಂದು ಸ್ಮೂತ್ ಇರೋದಿಲ್ಲ. ಪತಿ ಪತ್ನಿಯರ ಬಾಂಧವ್ಯ, ತಂದೆ ಮಕ್ಕಳ ಬಾಂಧವ್ಯ, ಅಥವಾ ಸಹೋದರರ ಬಾಂಧವ್ಯ, ಮಿತ್ರರ ಜೊತೆಗೆ ಬಾಂಧವ್ಯ, ಅಥವಾ ಸಹೋದ್ಯೋಗಿಗಳು ಕಲೀಗ್ಸ್ಗಳ ಜೊತೆಗೆ. ಹಾಗಾಗಿ ಎಲ್ಲ ಬಾಂಧವ್ಯಕ್ಕೆ ಹುಳಿ ಹಿಂಡುವಂಥ ಘಟನೆ, ಅಥವಾ ಬಾಂಧವ್ಯದಲ್ಲಿ ಏನಾದರೂ ಭಿನ್ನ ಅಭಿಪ್ರಾಯ, ಅಥವಾ ಬಾಂಧವ್ಯಗಳಲ್ಲಿ ಅನುಮಾನ ಅಂತ ಬರ್ತದೆ. ಈಗ ಪತಿಗೆ ಪತ್ನಿಯ ಮೇಲೆ, ತಂದೆಗೆ ಮಕ್ಕಳ ಮೇಲೆ, ಅಥವಾ ಸಹೋದರರಿಗೆ ಸಹೋದರಿಯ ಮೇಲೆ, ಈ ರೀತಿ ಅನುಮಾನದ ಶಂಕಾಸ್ಪದವಾದ ಘಟನೆಗಳು ಕುಂಭರಾಶಿಯವರ ಜೀವನದಲ್ಲಿ ಈ ವರ್ಷ ಪೂರ್ತಿ ಜರಗಬಹುದು. ಯಾಕಂದರೆ ನಿಮಗೆ ಅಲ್ಲಿ ರಾಹು ಕೇತುಗಳೊಂದು ವೈರುಧ್ಯ ನೀವು ನಿರಂತರವಾಗಿ ವರ್ಷ ಪೂರ್ತಿ ಎದುರಿಸುವಂಥ ಪ್ರಮೇಯ ಇದೆ. ಶನಿ ಮಹಾರಾಜರ ಪರೀಕ್ಷೆಗಳು ನಾನಾ ರೀತಿಯಲ್ಲಿ ಬರ್ಬೋದು. ಆ ಪರೀಕ್ಷೆಗಳು ನಿಮ್ಮದೇ ಒಂದು ಮಕ್ಕಳ ರೂಪದಲ್ಲೋ, ನಿಮ್ಮದೇ ಮಿತ್ರರ ರೂಪದಲ್ಲೋ, ಅಥವಾ ನಿಮ್ಮದೇ ತಂದೆ ತಾಯಿಯ ರೂಪದಲ್ಲೋ, ಬಂಧುಗಳ ರೂಪದಲ್ಲೋ ಬರ್ಬೋದು. ಹಾಗೆ ಆ ಪರೀಕ್ಷೆಗಳನ್ನು ಶನಿ ಮಹಾತ್ಮರ ಕಥೆಗಳಲ್ಲಿ ಕೇಳಿದ್ದೀರ. ಇಂತಹ ಒಂದು ಚಕ್ರವರ್ತಿಗಳಿಗೆ, ಮಹಾರಾಜರುಗಳು ಅಥವಾ ದೇವತೆಗಳಿಗೂ ಈ ಒಂದು ಶನಿ ಮಹಾರಾಜರು ಆ ಒಂದು ಅಹಂಕ್ಕೆ ಕೊಡಲಿ ಏಟು ಕೊಡುವಂತಹ ಪರೀಕ್ಷೆಗಳನ್ನು ಮಾಡ್ತಾರೆ, ಅಥವಾ ನಮ್ಮ ಒಂದು ಅಹಂಕಾರವನ್ನು ಮೆಟ್ಟುವಂಥ ಹಲವಾರು ಸನ್ನಿವೇಶಗಳು ಎದುರಾಗ್ತವೆ. ಇದು ಶನಿ ಪೀಡೆಯ ಒಂದು ಕೊನೆಯ ಹಂತದಲ್ಲಿದ್ದೀರಿ ನೀವು. ಕೊನೆಯ ಹಂತ ನಿಮಗೆ 2027 ಮೇವರೆಗೂ ಇರುತ್ತೆ. 2027 ಮೇವರೆಗೂ ನಿಮಗೆ 7.5 ಇದೇ ಇರುತ್ತೆ. ಹಾಗಾಗಿ ಕೊನೆಯ ಹಂತದಲ್ಲಿ ಸಹ ಅನೇಕ ರೀತಿಯ ವೈಯಕ್ತಿಕ ಪರೀಕ್ಷೆಗಳು, ಬಾಂಧವ್ಯದ ಪರೀಕ್ಷೆಗಳು, ಮನಸ್ಸಿನ ಮೇಲೆ ಆಗುವಂಥ ಪ್ರಭಾವಗಳು ಜಾಸ್ತಿ. ಹಾಗಾಗಿ ಈ ವರ್ಷ ನೀವು ಇದಕ್ಕೆಲ್ಲ ಮನಸ್ಸನ್ನು ಗಟ್ಟಿಪಡಿಸಿ ಸಿದ್ಧರಾಗಿರಬೇಕು 2026ರಲ್ಲಿ. ಅಂದರೆ ನಂದು ಈಗ ಕೆಲವೊಬ್ಬರ ಏನೇನೋ ನಂಬಿಕೆ ಇದೆ, ಶನಿ ಮಹಾರಾಜರು ಬಿಡುಗಡೆ ಆಗುವ ಮುಂಚೆನೇ ನಮಗೆ ಒಳ್ಳೇದು ಕೊಡ್ತಾರೆ, ಅಥವಾ ನಮಗೆ ನೆಕ್ಸ್ಟ್ ಇಯರ್ 27ಕ್ಕೆ ಮುಗಿಯುತ್ತೆ, 26ರಿಂದನೇ ಒಳ್ಳೆಯದಾಗುತ್ತೆ. ಈ ರೀತಿ ಅನೇಕ ಊಹಾತ್ಮಕವಾದ ಅನೇಕ ಸ್ಟೇಟ್ಮೆಂಟ್ಗಳನ್ನು ಕೆಲವು ವಾಹಿನಿಯಲ್ಲಿ ನಾವು ಗಮನಿಸಿದ್ದೇವೆ. ಅದನ್ನು ಯಾರು ಅಷ್ಟೊಂದು ನಾವು ಈ ಶಾಸ್ತ್ರೋಕ್ತವಾಗಿ ಅದನ್ನು ಗಮನಿಸಿದಾಗ ಅಷ್ಟೊಂದು ಪರಿಣಾಮಗಳು ಬರೋದಿಲ್ಲ. ಶನಿ ಪ್ರಭಾವ ನಿಮಗೆ ಈಗ ಇದ್ದೇ ಇರುತ್ತೆ. ಹಾಗಾಗಿ ನಿಮಗೆ ತನು ಮನ ಧನದ ಎಚ್ಚರಿಕೆ, ಅಂದರೆ ತನು ಅಂದರೆ ಆರೋಗ್ಯದ ವಿಚಾರ, ಮನಸ್ಸು ಅಂದರೆ ಮನಸ್ಸು, ಮಾತು ಮತ್ತು ನಡವಳಿಕೆ, ಧನ ಅಂದರೆ ಹಣಕಾಸಿನ ಒಂದು ಎಚ್ಚರಿಕೆ ಈ ವರ್ಷವೂ ಖಂಡಿತ ಕುಂಭರಾಶಿಯವರಿಗೆ ಬೇಕಾಗುತ್ತೆ. ಜೊತೆಗೆ ಸ್ವಲ್ಪ ಧರ್ಮ ಮಾರ್ಗ, ಭಕ್ತಿ ಮಾರ್ಗ, ಧ್ಯಾನ ಮಾರ್ಗ ಇತ್ಯಾದಿಗಳನ್ನು ಸಹ
ನಿಮಗೆ ಅನುಕೂಲವಾಗುವಷ್ಟು ಈ ಕುಂಭರಾಶಿಯವರು ಅನುಸರಿಸಲೇಬೇಕಾಗುತ್ತೆ. ಹಾಗಾಗಿ ಆದಾಯಕ್ಕಿಂತ ಖರ್ಚು ಏರಿಕೆ ಇನ್ನೂ ಮುಗಿದಿಲ್ಲ, ಶನಿ ಪರೀಕ್ಷೆ ಅಂಜಿಕೆ ಅಂತ ಇನ್ನೂ ಇದೆ. ನಿಮಗೆ ಶನಿ ಪರೀಕ್ಷೆ ಅಂಜಿಕೆ ಇದನ್ನು ಈ ವರ್ಷದ ಒಂದು ವಾಕ್ಯ, ಅದನ್ನು ನೀವು ಮನದಟ್ಟು ಮಾಡಿಕೊಳ್ಬೇಕು. ಇವೆಲ್ಲವೂ ವರ್ಷದ ಒಂದು ಸಂಕ್ಷಿಪ್ತ ಮುನ್ನೋಟದ ಜೊತೆಗೆ ಈಗ ಈ 2026ರಲ್ಲಿ ಯಾವ್ಯಾವ ತಿಂಗಳು ನಿಮಗೆ ಯಾವ ರೀತಿ ಫಲಗಳ ಒಂದು ಅನುಕೂಲತೆ ಇದೆ, ಯಾವ ತಿಂಗಳಲ್ಲಿ ಸ್ವಲ್ಪ ಗ್ರಹ ಬಲ ಇಂಪ್ರೂವ್ಮೆಂಟ್ ಅಂದರೆ ಸ್ವಲ್ಪ ಅಭಿವೃದ್ಧಿ ಆಗುತ್ತೆ ಅನ್ನೋದನ್ನು ಒಂದೊಂದಾಗಿ ಗಮನಿಸೋಣ. ಈಗ ಜನವರಿ ತಿಂಗಳ ವಿಚಾರ 2026 ಜನವರಿ ಗಮನಿಸಿದಾಗ ಕುಂಭರಾಶಿಗೆ ಜನವರಿ ತಿಂಗಳ ಸ್ವಲ್ಪ ಮಟ್ಟಿಗೆ ಉತ್ತಮ ಆಗುವಂಥ ಗುರುವಿನ ಅನುಕೂಲ ಇರುತ್ತೆ. ಚಂದ್ರನ ಬೆಂಬಲ, ಶುಕ್ರನ ಬೆಂಬಲ ಮಧ್ಯೆ ಮಧ್ಯೆ ಬರಲಿದೆ. ಆದರೆ ಇಲ್ಲಿ ಜನವರಿ ತಿಂಗಳಲ್ಲಿ ಹಣಕಾಸು, ಉದ್ಯೋಗ ಇದೆಲ್ಲ ಚೆನ್ನಾಗಿ ನಡೆದರೂ ವೈಯಕ್ತಿಕ ವಿಚಾರದಲ್ಲಿ ತುಂಬ ಏರುಪೇರು ಬರ್ಬೋದು. ಅಪವಾದಗಳು ಬರುವಂಥದ್ದು, ತಂದೆ ಮಕ್ಕಳ ಮಧ್ಯೆ, ಪತಿ ಪತ್ನಿಯರ ಮಧ್ಯೆ ಅಪವಾದ, ಅನುಮಾನ ಬರುವಂಥದ್ದು, ಅಥವಾ ಹಿಂದೆ ನಿಮ್ಮಲ್ಲಿ ಚೆನ್ನಾಗಿ ಬಾಂಧವ್ಯದಲ್ಲಿ ಚೆನ್ನಾಗಿದ್ದಂಥ ಮಿತ್ರರು, ಬಂಧುಗಳು ಯಾವುದೇ ಒಂದು ಕ್ಷುಲ್ಲಕ ಕಾರಣದಿಂದ ಸಣ್ಣ ವಿಚಾರಕ್ಕಾಗಿ ನಿಮ್ಮಿಂದ ದೂರ ಆಗುವಂಥದ್ದು, ಅಥವಾ ಕ್ಷುಲ್ಲಕ ಕಾರಣಕ್ಕಾಗಿ ನಿಮ್ಮ ಮೇಲೆ ಗೂಬೆ ಕೂರಿಸುವಂಥದ್ದು, ನಿಮ್ಮ ಮೇಲೆ ಅಪವಾದ ಹೊರಿಸುವಂತಹ ಘಟನೆಗಳು ಜರುಗುತ್ತವೆ. ಉದ್ಯೋಗ ಸ್ಥಾನದಲ್ಲಿರೋ ಹಾಗೆ ಮೇಲಧಿಕಾರಿಗಳು ಅಂದರೆ ನಿಮ್ಮ ಬಾಸ್ಗಳ ಜೊತೆಗೆ ಕಿರಿಕಳಾಗುವಂಥದ್ದು, ಅಥವಾ ಬಾಸ್ಗಳು ನಿಮ್ಮ ಮೇಲೆ ಏನಾದರೂ ಕ್ರಮ ಕೈಗೊಳ್ಳುವಂಥದ್ದು, ಉದ್ಯೋಗದಲ್ಲಿ ನಿಮ್ಮ ಮೇಲೆ ಏನಾದರೂ ಹೊಸ ಆಪಾದನೆಗಳು ಬರುವಂಥದ್ದು, ಅಲಿಗೇಷನ್ ಅಂತ ಹೇಳಿದ್ರೆ ಅಂಥ ಅಲಿಗೇಷನ್ಗಳು ಉದ್ಯೋಗ ಜಾಗದಲ್ಲಿ ಬರ್ಬೋದು. ಹಾಗೆ ಕುಂಭರಾಶಿಯವರಿಗೆ ಆರಂಭದಲ್ಲಿ ಜನವರಿಯಲ್ಲಿ ಇಂತಹ ವಿಚಾರಗಳ ಬಗ್ಗೆ ಸ್ವಲ್ಪ ಎಚ್ಚರವಾಗಿ ಇರಬೇಕಾಗಿದೆ. ನಿಮ್ಮ ಮನಸ್ಸು, ಮಾತು, ನಡವಳಿಕೆ ಮತ್ತು ನಿಮ್ಮ ಒಂದು ಬಾಂಧವ್ಯ ರಿಲೇಷನ್ಶಿಪ್ಗಳನ್ನು ಸ್ವಲ್ಪ ಅಚ್ಚುಕಟ್ಟಾಗಿ ನಿಭಾಯಿಸಬೇಕಾಗತ್ತೆ. ಫೆಬ್ರವರಿ ತಿಂಗಳನ್ನು ಸುಮಾರಾಗಿ ಇದೆ, ಪರವಾಗಿಲ್ಲ. ಫೆಬ್ರವರಿ ತಿಂಗಳಲ್ಲಿ ಹಣಕಾಸು ವಿಚಾರ ಇಂಪ್ರೂವ್ಮೆಂಟ್ ಇದೆ. ಜೊತೆಗೆ ಗುರು ಅನುಕೂಲ ಇರೋದ್ರಿಂದ ನಿಮ್ಮ ಉದ್ಯೋಗ, ವ್ಯಾಪಾರ, ವೃತ್ತಿ ಇವೆಲ್ಲ ಚೆನ್ನಾಗಿ ನಡಿಬೋದು. ಅದರಲ್ಲೇನೂ ಆತಂಕ, ತೊಂದರೆಗಳನ್ನು ಬರೋದಿಲ್ಲ. ಇಲ್ಲಿ ಕೆಲವೊಬ್ಬರಿಗೆ ಆರೋಗ್ಯದಲ್ಲಿ ಸಣ್ಣ ಪುಟ್ಟ ಏರ್ಪೇರು ಬರ್ಬೋದು. ಬಾಡಿಯಲ್ಲಿ ಹೀಟ್ ಅಥವಾ ಉಷ್ಣತೆ ಹೆಚ್ಚಳ, ಹವಾಮಾನ ವೈಪರೀತ್ಯದಿಂದ ಸ್ಕಿನ್ ರ್ಯಾಷಸ್, ಅಲರ್ಜಿಗಳು ಬರುವಂಥದ್ದು, ಅಥವಾ ಇನ್ನು ಕೆಲವರಿಗೆ ಜೀರ್ಣದ ಸಮಸ್ಯೆ, ಇವಾಗ ಹೊಟ್ಟೆ ಮತ್ತು ಚರ್ಮಕ್ಕೆ ಸಂಬಂಧಿತವಾದ ಏನಾದರೂ ಸಮಸ್ಯೆಗಳು ಫೆಬ್ರವರಿ ತಿಂಗಳಲ್ಲಿ ತಲೆದೋರುವಂತಹ ಸಾಧ್ಯತೆ ಇರುತ್ತೆ. ಆರೋಗ್ಯವನ್ನು ಸೂಕ್ತವಾಗಿ ನಿಭಾಯಿಸಬೇಕಾಗತ್ತೆ. ಮಾರ್ಚ್ ತಿಂಗಳ ವಿಚಾರ ಬಂದಾಗಲೂ ಅಷ್ಟೇ ಅಲ್ಲಿ ಗುರು ಶುಕ್ರರು ನಿಮಗೆ ಅನುಕೂಲವಾಗಿದ್ದಾರೆ. ಹಣಕಾಸು, ಉದ್ಯೋಗ, ವ್ಯಾಪಾರ ಎಲ್ಲ ಚೆನ್ನಾಗಿ ನಡೀತಾ ಹೋಗ್ಬೋದು, ಅದಕ್ಕೇನು ಕೊರತೆ ಬರೋದು. ಇನ್ನು ವಿದ್ಯಾರ್ಥಿಗಳಿಗೆ ವಿದ್ಯೆ ಸಹ ಚೆನ್ನಾಗಿ ಹತ್ಬೋದು, ಏನೂ ಪ್ರಾಬ್ಲಮ್ ಇಲ್ಲ, ಅಂಥ ಸಮಸ್ಯೆಗಳನ್ನು ಬರಲಿಕ್ಕಿಲ್ಲ. ಆದರೆ ಇಲ್ಲಿನೂ ಹಾಗೆ ಆರೋಗ್ಯ ಮತ್ತು ನಿಮ್ಮ ಬಾಂಧವ್ಯದ ಬಗ್ಗೆ ಸ್ವಲ್ಪ ಎಚ್ಚರಿಕೆ ವಹಿಸಬೇಕು. ಆರೋಗ್ಯ ಮತ್ತು ಬಾಂಧವ್ಯದಲ್ಲಿ ಕುಸಿತಗಳು ಕಂಡು ಬರ್ಬೋದು, ಅಥವಾ ಆರೋಗ್ಯದಲ್ಲಿ ನೀವು ನಿಮ್ಮ ಒಂದು ಊಹೆಗೆ ಮೀರಿದ ಏನಾದರೂ ಸಮಸ್ಯೆಗಳು ಮತ್ತೆ ಎದುರಾಗ್ಬೋದು. ಆಸ್ಪತ್ರೆ, ಔಷಧಕ್ಕಾಗಿ ಖರ್ಚುಗಳು ಬರುವಂಥದ್ದು, ಅದೇ ರೀತಿ ನಿಮಗಿಂತ ಕಿರಿಯ ವ್ಯಕ್ತಿಗಳಿಂದ ನಿಮಗೆ ಏನಾದರೂ ತೊಂದರೆ, ಕಿರುಕುಗಳು ಆಗುವಂಥದ್ದು, ಭೂಮಿ ವಿವಾದ, ಆಸ್ತಿ ವಿವಾದಗಳಿದ್ರೆ ಅವೆಲ್ಲವೂ ಸ್ವಲ್ಪ ಈಗ ಹೆಚ್ಚಾಗಿ ತಲೆದೋರ್ಬೋದು ಈ ಮಾರ್ಚ್ ತಿಂಗಳಲ್ಲಿ. ಹಾಗಾಗಿ ಜನವರಿ ತಿಂಗಳು, ಫೆಬ್ರವರಿ ತಿಂಗಳು, ಮಾರ್ಚ್ ತಿಂಗಳು ಸ್ವಲ್ಪ ಎಚ್ಚರಿಕೆ ಹೆಜ್ಜೆ ನಿಮಗೆ ಬೇಕಾಗುತ್ತೆ. ತನು ಮನ ಧನದ ಎಚ್ಚರಿಕೆ ಮಾರ್ಚ್ನಲ್ಲಿ ಸಹ ಬೇಕಾಗುತ್ತೆ, ಜೊತೆಗೆ ಬಾಂಧವ್ಯದ ಎಚ್ಚರಿಕೆ ಸಹ ಬೇಕಾಗುತ್ತೆ. ಇನ್ನು ಏಪ್ರಿಲ್ ತಿಂಗಳಲ್ಲಿ ಸ್ವಲ್ಪ ಮಟ್ಟಿಗೆ ನಿಮಗೆ ಸುಧಾರಣೆ ಇದೆ. ಯುಗಾದಿಯ ಪರ್ವಕಾಲದಲ್ಲಿ ಅಲ್ಲಿ ನಿಮಗೆ ಚತುರ್ಗ್ರಹಗಳ ಒಂದು ವಿಶೇಷವಾದ ಉತ್ತಮ ಫಲ ಬರುವಂಥದ್ದು. ಅಲ್ಲಿ ಗುರುವಿನ ಅನುಕೂಲ, ಜೊತೆಗೆ ಬುಧನ ಅನುಗ್ರಹ, ಶುಕ್ರನ ಅನುಗ್ರಹ, ಜೊತೆಗೆ ಸೂರ್ಯ ಭಗವಂತನ ವಿಶೇಷವಾದ ನಿಮಗೆ ತರಂಗಗಳು ಎಲ್ಲ ಸಹಾಯಕ್ಕೆ ಬರ್ತವೆ. ಹಾಗಾಗಿ ಆ ಚತುರ್ಗ್ರಹಗಳ ಒಂದು ಅನುಕೂಲ ನಿಮಗೆ ಏಪ್ರಿಲ್ ತಿಂಗಳಲ್ಲಿ ಬರುವ ಕಾರಣ ಏಪ್ರಿಲಲ್ಲಿ ಹಲವಾರು ನಿಮಗೆ ಉತ್ತಮ ಘಟನೆಗಳಾಗ್ತವೆ. ಹಾಗಾಗಿ ಇದನ್ನು ಗಮನದಲ್ಲಿಟ್ಟುಕೊಂಡು ಸದುಪಯೋಗಪಡಿಸ್ಕೊಳ್ಳಿ. ಯಾಕಂದರೆ ಅಲ್ಲಿ ಜನವರಿ, ಫೆಬ್ರವರಿ, ಮಾರ್ಚಲ್ಲಿ ಹೇಳುವಂಥ ಏನು ಬದಲಾವಣೆಗಳಿರಲಿಲ್ಲ, ಅಂಥ ಒಂದು ಇಂಪ್ರೂವ್ಮೆಂಟ್ಗಳಿರಲಿಲ್ಲ. ಆದರೆ ಏಪ್ರಿಲಲ್ಲಿ ಬಹಳಷ್ಟೊಂದು ಅಭಿವೃದ್ಧಿಯ ಒಂದು ಸಂಕೇತ ನಿಮಗೆ ಇದೆ. ಹಾಗೆ ಈ ತಿಂಗಳನ್ನು ನೀವು ಸದ್ಬಳಕೆ ಮಾಡಿಕೊಳ್ಳಿ. ಏನಾದರೂ ಪ್ರಮುಖವಾದ ಒಪ್ಪಂದ ಮಾಡಲಿಕ್ಕೆ, ಸಹಿ ಮಾಡಲಿಕ್ಕೆ, ಯಾವುದಾದ್ರೂ ಕೊಳ್ಳುವಂಥದ್ದು, ಭೂಮಿ, ಮನೆ ಕೊಳ್ಳುವಂಥದ್ದು, ವಾಹನ ಕೊಳ್ಳುವಂಥದ್ದು, ಅಥವಾ ಮದುವೆ ಮುಂಜಿಗೆ ಏನಾದರೂ ನೀವು ಮಾತುಕತೆಗೆ ಚಾಲನೆ ಕೊಡುವಂಥದ್ದು. ಇನ್ನು ಕೆಲವರಿಗೆ ವಿವಾಹ ಯೋಗ ಸಹ ಒದಗಿ ಬರುತ್ತೆ, ಸಂತಾನ ಯೋಗ ಸಹ ಒದಗಿ ಬರುತ್ತೆ. ಹಾಗಾಗಿ ಪ್ರಮುಖವಾದ ಹಲವು ಶುಭ ಗ್ರಹಗಳ ಒಂದು ಆಶೀರ್ವಾದ ಏಕಕಾಲದಲ್ಲಿ ಬರುವ ಕಾರಣ ಏಪ್ರಿಲ್ ತಿಂಗಳು ನಿಮಗೆ ಅನೇಕ ಶುಭ ಘಟನೆಗಳು ಕುಂಭರಾಶಿಯವರ ಜೀವನದಲ್ಲಿ ಆಗಲಿವೆ. ಇದನ್ನು ಗಮನದಲ್ಲಿಟ್ಟುಕೊಂಡು ಚೆನ್ನಾಗಿ ಸದುಪಯೋಗಪಡಿಸಿಕೊಳ್ಳಿ. ಯಾಕಂದರೆ ನಿಮಗೆ ಈ ಸಾಡೆ ಇದ್ದಾಗ ಇಂಥ ಅವಕಾಶಗಳು ಮತ್ತೆ ಮತ್ತೆ ಬರೋದಿಲ್ಲ. ಕೆಲವೊಮ್ಮೆ ತಿಂಗಳಾನುಗಟ್ಟಲೆ ಕಾಯಬೇಕು, ವರ್ಷಾನುಗಟ್ಟಲೆ ಕಾಯುವಂಥ ಪರಿಸ್ಥಿತಿಯಲ್ಲಿರುತ್ತೆ. ಹಾಗಾಗಿ ಏಪ್ರಿಲ್ ತಿಂಗಳನ್ನು ನೀವು ಸದ್ಬಳಕೆ ಮಾಡಿಕೊಳ್ಳುವಂಥ ಪ್ರಮುಖವಾದ ಕೆಲಸ ಕಾರ್ಯಗಳಿಗೆ ಕೈ ಇಕ್ಕುವಂಥದ್ದು. ಅದೇ ರೀತಿ ಮೇ ತಿಂಗಳನ್ನು ಹಾಗೆ ನಿಮಗೆ ಉತ್ತಮ ಫಲದ ಅವಕಾಶ ಇರುತ್ತೆ. ಗ್ರಹ ಬೆಂಬಲ ಇರುತ್ತೆ, ಮಂಗಳನ ಬೆಂಬಲ, ಗುರುವಿನ ಬೆಂಬಲ, ಬುಧನ ಬೆಂಬಲ, ಶುಕ್ರನ ಅನುಗ್ರಹದ ಕಾರಣ ಮನೆ, ಭೂಮಿ ಕೊಳ್ಳುವಂಥದ್ದು, ರಿಯಲ್ ಎಸ್ಟೇಟ್ ಸಂಬಂಧಿತ ವಿಚಾರ, ಅಥವಾ ಮನೆ ಏನಾದರೂ ರಿಜಿಸ್ಟ್ರೇಷನ್ ಮಾಡಲಿಕ್ಕೆ, ಮನೆಯನ್ನು ಏನಾದರೂ ರಿಪೇರಿ, ರಿನೋವೇಷನ್ ಮಾಡಲಿಕ್ಕೆ, ಅಥವಾ ಸಾಲ ಪಡೆದು ಏನಾದರೂ ಯೋಜನೆಗಳನ್ನು ಆರಂಭ ಮಾಡುವಂಥದ್ದು, ವ್ಯಾಪಾರ, ಉದ್ಯೋಗವನ್ನು ಏನೋ ಇಂಪ್ರೂವ್ಮೆಂಟ್ ಮಾಡುವಂಥದ್ದು, ವಿದ್ಯಾರ್ಥಿಗಳು ಏನಾದರೂ ನಿಮಗೆ ಹೈಯರ್ ಸ್ಟಡಿಗೆ ಪ್ರಯತ್ನ ಮಾಡುವಂಥದ್ದು, ಅಥವಾ ಕಾಂಪಿಟೇಟಿವ್ ಎಕ್ಸಾಮ್ಗಳನ್ನು ಬರೆಯುವಂಥದ್ದು. ಈ ರೀತಿ ಹಲವಾರು ಪ್ರಯತ್ನಗಳಿಗೆ ಅಲ್ಲಿ ಸಕ್ಸಸ್ ರೇಟ್ ಅಂದರೆ ಸಫಲತೆ ಬಹಳ ಉತ್ತಮ ಇರುತ್ತೆ ಮೇ ತಿಂಗಳಲ್ಲಿ. ಹಾಗಾಗಿ ಮೇ ತಿಂಗಳನ್ನು ನೀವು 2026ರಲ್ಲಿ ಪ್ರಮುಖವಾಗಿ ಗಮನದಲ್ಲಿಟ್ಕೊಳ್ಳಿ. ಏಪ್ರಿಲ್, ಮೇ 2 ತಿಂಗಳು ನಿಮಗೆ ಅದ್ಭುತವಾದ ಶುಭ ಫಲವನ್ನು ಕೊಡುವಂಥ ಒಂದು ಅವಕಾಶ ಇರುವಂಥದ್ದು. ಆರಂಭದ ಈ 2 ತಿಂಗಳಲ್ಲಿ ನಿಮಗೆ ಉತ್ತಮವಾದ ಫಲಗಳನ್ನು ನಿರೀಕ್ಷೆ ಮಾಡ್ಬೋದು. ಮೇ ತಿಂಗಳು ತುಂಬ ಒಂದು ಮೈಯೆಲ್ಲ ಕಣ್ಣಾಗಿರಬೇಕು. ಮೇ ತಿಂಗಳಲ್ಲಿ ಅಲ್ಲಿ ಗ್ರಹ ಬಲದ ತುಂಬ ಕುಸಿತ ಆಗುತ್ತೆ. ಏಕದಮ್ ಕುಸಿತ ಅಂದರೆ
ಅಲ್ಲಿ ಗುರುವಿನ ಬೆಂಬಲ ಮತ್ತು ಸ್ವಲ್ಪ ಮಟ್ಟಿಗೆ ಮಂಗಳನ ಬೆಂಬಲದ ಹೊರತು ಇತರ ಯಾವುದೇ ಗ್ರಹಗಳ ಬೆಂಬಲ ಇರುವುದಿಲ್ಲ. ಅಲ್ಲಿ 5-6 ಗ್ರಹಗಳ ವೈರುಧ್ಯವನ್ನು ನೀವು ಈಗ ಎದುರಿಸುವಂತಹ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ. ಹಾಗಾಗಿ ಮೇ ತಿಂಗಳಲ್ಲಿ ಸ್ವಲ್ಪ ಮುನ್ನೆಚ್ಚರಿಕೆ ಹೆಜ್ಜೆ ಖಂಡಿತ ಬೇಕಾಗುತ್ತೆ. ಮೇ ತಿಂಗಳ ಬಳಿಕ ಜೂನ್ ತಿಂಗಳಲ್ಲಿ ಸ್ವಲ್ಪ ಎಚ್ಚರಿಕೆ ಹೆಜ್ಜೆ ಬೇಕಾಗುತ್ತೆ. ಹಾಗಾಗಿ ಏಪ್ರಿಲ್ ಮೇ ಬಳಿಕ ಜೂನ್ನಲ್ಲಿ ವಿಶೇಷವಾಗಿ ಅಲ್ಲಿ ಗ್ರಹ ಬೆಂಬಲಗಳ ಕುಸಿತ ಆಗೋ ಕಾರಣ ಆರೋಗ್ಯ ವಿಚಾರ, ಹಣಕಾಸು ವಿಚಾರ, ಜೊತೆಗೆ ಮನಸ್ಸಿನ ಒಂದು ಭಾವನೆಗಳ ವಿಚಾರ ಸ್ವಲ್ಪ ಎಚ್ಚರವಾಗಿರಬೇಕು. ಇತರರು ನಿಮ್ಮನ್ನು ನಿಂದೆ ಮಾಡೋದಾಗಲಿ, ಇತರರು ನಿಮ್ಮನ್ನು ಒಂದು ಏನಾದ್ರು ಆರೋಪ ಹೊರಿಸುವುದಾಗಲಾಗ್ಬೋದು, ಅದು ನಿಮ್ಮ ವಿರುದ್ಧ ಏನಾದರೂ ಸುಳ್ಳು ಕೇಸುಗಳು ಇತ್ಯಾದಿ ದಾಖಲಾಗ್ಬೋದು ಜೂನ್ ತಿಂಗಳಲ್ಲಿ. ಆ ಬಗ್ಗೆ ಎಚ್ಚರಿಕೆ ಹೆಜ್ಜಬೇಕು. ಇನ್ನು ಭೂಮಿ, ಮನೆ ವಿಚಾರ, ಹಣಕಾಸು ವಿಚಾರ ಸ್ವಲ್ಪ ಮಟ್ಟಿಗೆ ಆವಾಗ ಗುರು ಅನುಗ್ರಹದಿಂದ, ಮಂಗಳ ಅನುಗ್ರಹದಿಂದ ಅವೆಲ್ಲ ಚೆನ್ನಾಗಿ ಆಗ್ಬೋದಾಗಿದೆ. ಆ ಬಳಿಕ ಜುಲೈ ತಿಂಗಳು ಸಾಮಾನ್ಯ ಒಂದು ಫಲ ಅಂತ ಕಂಡು ಬರುತ್ತೆ. ಅಲ್ಲಿ ಯಾಕಂದರೆ ನಿಮಗೆ ಜೂನ್ ಆರಂಭದಲ್ಲೇ ಗುರುಬಲ ನಷ್ಟ ಆಗುತ್ತೆ. ಮೇ ತಿಂಗಳ ಅಂತ್ಯದವರೆಗೆ ಮಾತ್ರ ನಿಮಗೆ ಇರುವಂಥದ್ದು. ಹಾಗಾಗಿ ಏಪ್ರಿಲ್ ಮೇ ತುಂಬ ಲಕ್ಕಿ ಇದೆ. ಜೂನ್ನಲ್ಲಿ ಲಕ್ ಕಡಿಮೆ ಆಗ್ತಾ ಬರುತ್ತೆ. ಜುಲೈನಲ್ಲಿ ಇನ್ನಷ್ಟು ಲಕ್ ಅಂದರೆ ಕಡಿಮೆ ಆಗ್ತಾ ಬರುತ್ತೆ, ಅದೃಷ್ಟ ಅನ್ನೋದು ಕಡಿಮೆ ಆಗ್ತಾ ಬರುತ್ತೆ. ಹಾಗಾಗಿ ಜುಲೈನಲ್ಲಿ ಸ್ವಲ್ಪ ಎಚ್ಚರಿಕೆ ಹೆಜ್ಜೆ ಇರಬೇಕು. ಆರೋಗ್ಯ ವಿಚಾರ, ಹಣಕಾಸು ವಿಚಾರ, ಕೊಡುಕೊಳ್ಳುವ ವಿಚಾರದಲ್ಲಿರಬೇಕು. ಇತರರು ನಿಮ್ಮನ್ನು ಆರೋಪ ಮಾಡೋದಾಗಲಿ, ನಿಮ್ಮ ವಿರುದ್ಧ ಏನಾದರೂ ದೂರನ್ನು ಕಂಪ್ಲೇಂಟ್ ಕೊಟ್ಟು ಕೇಸೆಲ್ಲ ಮಾಡೋದಾಗಲಿ, ಅಥವಾ ದಾಯಾದಿ ಕಲಹಗಳು ಸ್ವಲ್ಪ ಉಲ್ಬಣ ಜಾಸ್ತಿ ಆಗುವಂಥದ್ದು. ಈ ರೀತಿ ಅನೇಕ ರೀತಿಯ ಸಮಸ್ಯೆಗಳು ಏಕಕಾಲದಲ್ಲಿ ಅಟ್ಯಾಕ್ ಆಗ್ಬೋದು. ಅದು ಆರೋಗ್ಯದ್ದು, ಹಣಕಾಸಿದ್ದು ಮತ್ತು ಬಾಂಧವ್ಯ ಎಲ್ಲವೂ ಏಕಕಾಲದಲ್ಲಿ ನಿಮಗೆ ಅಟ್ಯಾಕ್ ಆಗುವಂಥ ಪರಿಸ್ಥಿತಿಗಳು ಜುಲೈ ತಿಂಗಳಲ್ಲಿ ನಿರ್ಮಾಣ ಆಗ್ಬೋದಾಗಿದೆ. ಆ ಬಗ್ಗೆ ಸ್ವಲ್ಪ ಎಚ್ಚರಿಕೆ ಹೆಜ್ಜಬೇಕು. ಇನ್ನು ಆಗಸ್ಟ್ ತಿಂಗಳು ಸ್ವಲ್ಪ ಮಟ್ಟಿಗೆ ಇಂಪ್ರೂವ್ಮೆಂಟ್ ಇದೆ, ಸ್ವಲ್ಪ ಮಟ್ಟಿಗೆ ಅಲ್ಲಿ ಚೇತರಿಕೆ ಅಂತ ಹೇಳ್ತಾರೆ. ಆಗಸ್ಟ್ ತಿಂಗಳು ಸ್ವಲ್ಪ ಚೇತರಿಕೆ ಆಗ್ಬೋದು. ಹಣಕಾಸು ಪರಿಸ್ಥಿತಿ, ವ್ಯಾಪಾರ ಉದ್ಯಮದ ಪರಿಸ್ಥಿತಿ, ಉದ್ಯೋಗದ ಪರಿಸ್ಥಿತಿ ಎಲ್ಲ ಸುಧಾರಣೆ ಆಗ್ಬೋದು. ವಿದ್ಯಾರ್ಥಿಗಳಿಗೆ ಸ್ವಲ್ಪ ಅವರ ಪರ್ಫಾರ್ಮೆನ್ಸಲ್ಲಿ ಸ್ವಲ್ಪ ಇಂಪ್ರೂವ್ಮೆಂಟ್ ಆಗ್ಬೋದು. ಹಾಗಾಗಿ ಆ ಬಗ್ಗೆ ಸ್ವಲ್ಪ ನೀವು ಗಮನದಲ್ಲಿಟ್ಕೊಂಡು ಇದನ್ನು ಸದುಪಯೋಗಪಡಿಸಿಕೊಳ್ಳುವಂಥದ್ದು. ಇನ್ನು ಸೆಪ್ಟೆಂಬರ್, ಅಕ್ಟೋಬರ್ 2 ತಿಂಗಳು ಸಹ ನಿಮಗೆ ಪರವಾಗಿಲ್ಲ. ಸೆಪ್ಟೆಂಬರ್, ಅಕ್ಟೋಬರಲ್ಲಿ ಹಣಕಾಸು, ಉದ್ಯೋಗ, ವ್ಯಾಪಾರ ಇದಕ್ಕೆ ಪರವಾಗಿಲ್ಲ. ಆದರೆ ಆಗಸ್ಟ್, ಸೆಪ್ಟೆಂಬರಲ್ಲಿ ಸ್ವಲ್ಪ ಆರೋಗ್ಯದ ಸಮಸ್ಯೆ ಕೆಲವರಿಗೆ ಬರುತ್ತೆ. ಕೆಲವರಿಗೆ ಉಷ್ಣದ ಸಮಸ್ಯೆ, ಹೀಟ್ನ ಸಮಸ್ಯೆ, ಅಥವಾ ಆಹಾರ ಮತ್ತು ನೀರು, ಹವಾಮಾನದಿಂದ ಆಗುವಂಥ ಏನಾದರೂ ಸಮಸ್ಯೆಗಳು ಆಗಸ್ಟ್, ಸೆಪ್ಟೆಂಬರಲ್ಲಿ ಕೆಲವೊಬ್ಬರಿಗೆ ತಲೆದೋರ್ಬೋದು. ಅಥವಾ ಹಿಂದೆ ಇದ್ದಂಥ ಯಾವುದೋ ದೀರ್ಘಕಾಲದ ಸಮಸ್ಯೆಗಳು ಮತ್ತೆ ಮರುಕಳಿಸುವಂಥದ್ದು ಎಲ್ಲ ಆಗುತ್ತೆ. ಹಾಗಾಗಿ ಆಗಸ್ಟ್, ಸೆಪ್ಟೆಂಬರಲ್ಲಿ ಆರೋಗ್ಯದ ಕಾಳಜಿ ಖಂಡಿತ ಬೇಕಾಗತ್ತೆ. ಆ ಬಳಿಕ ಅಕ್ಟೋಬರ್, ನವಂಬರ್. ಅಕ್ಟೋಬರಲ್ಲಿ ಸ್ವಲ್ಪ ನಿಮಗೆ ಆರೋಗ್ಯ ಸಮಸ್ಯೆ ಕಂಟಿನ್ಯೂ ಆಗ್ಬೋದು. ನವಂಬರಲ್ಲಿ ಸ್ವಲ್ಪ ಆರೋಗ್ಯ ಸ್ವಲ್ಪ ಇಂಪ್ರೂವ್ಮೆಂಟ್ ಆಗುತ್ತೆ. ಅಕ್ಟೋಬರಲ್ಲಿ ಹಣಕಾಸು, ಆರೋಗ್ಯ ಸಮಸ್ಯೆ ಎದುರಿರುತ್ತೆ. ನವಂಬರಲ್ಲಿ ಸ್ವಲ್ಪ ಮಟ್ಟಿಗೆ ಅಲ್ಲಿ ಆರೋಗ್ಯ ಇಂಪ್ರೂವ್ಮೆಂಟ್ ಆಗುತ್ತೆ. ಯಾಕಂದರೆ ಅಲ್ಲಿ ಗುರುವಿನ ಒಂದು ವಿಶೇಷವಾದ ಒಂದು ಪರಿವರ್ತನೆ ಆಗುತ್ತೆ. ಗುರುವಿನ ಅತಿಚಾರದ ಘಟನೆ ಜರುಗುತ್ತೆ. ಗುರುವಿನ ಒಂದು ಅತಿಚಾರದ ಘಟನೆಯಿಂದ ಆವಾಗ ಸ್ವಲ್ಪ ಮಟ್ಟಿಗೆ ನಿಮಗೆ ಆರೋಗ್ಯದಲ್ಲಿ ಸ್ವಲ್ಪ ಸುಧಾರಣೆ ನವಂಬರಲ್ಲಿ ಆಗುವಂಥದ್ದು. ವ್ಯಾಪಾರ, ಉದ್ಯೋಗ, ಹಣಕಾಸು ಎಲ್ಲ ಚೆನ್ನಾಗಿ ಆಗುವಂಥದ್ದು. ಬಂಧುಗಳ ಜೊತೆಗೆ ಬಾಂಧವ್ಯ ನಿಮಗೆ ಚೆನ್ನಾಗಿ ಆಗುವಂಥದ್ದು. ದೂರ ಪ್ರಯಾಣ ಮಾಡುವಂಥ ಅವಕಾಶಗಳು ಸಿಗುವಂಥದ್ದು. ಜೊತೆಗೆ ನಿಮ್ಮ ಜೊತೆಗಾರರು ಅಥವಾ ನಿಮ್ಮ ಅವರ ಮಿತ್ರರು ನಿಮಗೆ ಸಹಾಯ ಮಾಡುವಂಥದ್ದು ನವಂಬರ್ನಲ್ಲಿ ಜರುಗುತ್ತೆ. ಇನ್ನು ಯಾತ್ರಾ ಸ್ಥಳಗಳ ಸಂದರ್ಶನ, ದೂರ ಪ್ರಯಾಣ ಮಾಡುವಂಥ ಅವಕಾಶ, ಅಥವಾ ನಿಮಗೆ ಬಹಳ ಕಾಲದಿಂದ ಇದ್ದಂಥ ಯಾವುದೇ ಒಂದು ಸಣ್ಣ ಕನಸುಗಳು ನನಸಾಗುವಂಥ ಅವಕಾಶ ಎಲ್ಲ ಇರುತ್ತೆ. ಹಾಗೆ ನವಂಬರ್ ತಿಂಗಳು ಸ್ವಲ್ಪ ಮಟ್ಟಿಗೆ ಪರವಾಗಿಲ್ಲ. ಇನ್ನು ವರ್ಷದ ಕೊನೆಯ ಭಾಗ ಡಿಸೆಂಬರ್ ತಿಂಗಳಲ್ಲಿ ಸಹ ನಿಮಗೆ ಸ್ವಲ್ಪ ಮಟ್ಟಿಗೆ ಉತ್ತಮ ಫಲ ನಿರೀಕ್ಷೆ ಮಾಡ್ಬೋದು. ಅಡೆತಡೆಗಳು, ಸಂಕಷ್ಟಗಳು ಇದ್ದೇ ಇರ್ತವೆ, ಸವಾಲುಗಳು. ಆದರೆ ಕೆಲವೊಂದು ವಿಚಾರ ನಿಮಗೆ ಉತ್ತಮ ಫಲಿತಾಂಶಗಳು ಆಗ್ಬೋದಾಗಿದೆ. ಹಣದ ವಿಚಾರ, ಉದ್ಯೋಗದ ವಿಚಾರ, ವ್ಯಾಪಾರದ ವಿಚಾರ, ಜೊತೆಗೆ ಮನೆಯ ಬಾಂಧವ್ಯದ ವಿಚಾರ ಸ್ವಲ್ಪ ಎಲ್ಲ ಇಂಪ್ರೂವ್ಮೆಂಟ್ ಆಗುವಂಥದ್ದೆಲ್ಲ ಇರುತ್ತೆ. ಇನ್ನು ವಿದ್ಯಾರ್ಥಿ, ಯುವಕರು, ಸಾಧಕರು ಯಾರಿದ್ದಾರೆ ಅವರಿಗೆ ನವಂಬರ್ ಮತ್ತು ಡಿಸೆಂಬರ್ 2 ತಿಂಗಳಲ್ಲಿ ಉದ್ಯೋಗ ಅವಕಾಶ, ಜಾಬ್ ಅವಕಾಶ ಬರ್ಬೋದು. ಅಥವಾ ಮದುವೆ ಅಪೇಕ್ಷೆ ಪಟ್ಟವರಿಗೆ ಮದುವೆ ಒಂದು ಕೋರಿಕೆಗಳು ಬರುವಂಥದ್ದು. ಅಥವಾ ನಿಮಗೆ ಕೆಲವೊಬ್ಬರಿಗೆ ಜಾಬ್ ಎಲ್ಲ ಇದ್ದವರಿಗೆ ಬೇರೆ ಟ್ರೈ ಮಾಡಿದರೆ ಅದರಲ್ಲಿ ನಿಮಗೆ ಸೆಲೆಕ್ಷನ್ ಆಗೋದು, ಅಥವಾ ಇಂಪ್ರೂವ್ಮೆಂಟ್ ಎಲ್ಲ ಬರುವಂಥದ್ದೆಲ್ಲ ಆಗುತ್ತೆ. ಹಾಗಾಗಿ ಈ ಒಂದು ಔದ್ಯೋಗಿಕ ವಿಚಾರ, ಹಣಕಾಸು ವಿಚಾರ, ಮತ್ತು ಯುವಕ ಮತ್ತು ವಿದ್ಯಾರ್ಥಿಗಳ ವಿಚಾರ ಗಮನಿಸಿದಾಗ ನವಂಬರ್, ಡಿಸೆಂಬರ್ ಸ್ವಲ್ಪ ಮಟ್ಟಿಗೆ ಚೇತರಿಕೆ ಇದೆ. ಇನ್ನು ಮಹಿಳೆಯರು, ಗೃಹಿಣಿಯರು ಎಲ್ಲ ಯಾರು ಇರ್ತಾರೆ ಕುಂಭರಾಶಿಯವರು, ಅವರಿಗೆ ವರ್ಷಪೂರ್ತಿ ಸ್ವಲ್ಪ ಚಿಂತೆ, ಒತ್ತಡಗಳು ಜಾಸ್ತಿ ಆಗ್ತವೆ. ಕೆಲವರಿಗೆ ನಿದ್ದೆ ಬರೋದು ಕಡಿಮೆ ಆಗೋದು, ನಿದ್ರಾಹೀನತೆ ಎಲ್ಲ ಕಾಡ್ಬೋದು. ಇನ್ನು ಕೆಲವರಿಗೆ BP ಅಥವಾ ರಕ್ತದೊತ್ತಡ ಏರಿಕೆ ಆಗುವಂಥದ್ದು, ಅಥವಾ ಹೃದಯ ಸಂಬಂಧವಾದ ಏನೋ ಸಮಸ್ಯೆಗಳು ಕೆಲವೊಬ್ಬರಿಗೆ ಮಹಿಳೆಯರು, ಗೃಹಿಣಿಯರಿಗೆಲ್ಲ ತಲೆದೋರ್ಬೋದಾಗಿದೆ. ಅಥವಾ ಮಧ್ಯ ವಯಸ್ಸು ದಾಟಿದವರು, ಯಾರಿಗೆ ಒಂದು 50 ದಾಟಿದ್ರು ಅವರು ಸಹ ಹಾಗೆ ಆರೋಗ್ಯದ ಕಾಳಜಿ ಕುಂಭರಾಶಿಯವರಿಗೆ ಖಂಡಿತ ಬೇಕಾಗುತ್ತೆ. ಯಾಕಂದರೆ ಶನಿ ನಿಮ್ಮ ಒಂದು ಮುಂದಿನ ರಾಶಿಯಲ್ಲಿದ್ದಾಗ ಆರೋಗ್ಯ ಮತ್ತು ಹಣಕಾಸಿನ ಬಗ್ಗೆ ತುಂಬ ಒಂದು ಅಡ್ಡ ಪರಿಣಾಮ ಬರುತ್ತೆ. ಹಾಗಾಗಿ ಇದ್ದಕ್ಕಿದ್ದಂತೆ ಆರೋಗ್ಯ ಏರುಪೇರಾಗುವಂಥದ್ದು. ಹಾಗಾಗಿ ಸೂಕ್ತವಾದ ತಪಾಸಣೆಯನ್ನು, ವೈದ್ಯಕೀಯ ಚೆಕಪ್ಪನ್ನು ನೀವು ಇದೆಲ್ಲ ಖಂಡಿತವಾಗಿ ಕುಂಭರಾಶಿಯವರು ಈ ವರ್ಷದಲ್ಲಿ ಮಾಡಲೇಬೇಕಾಗತ್ತೆ. ಯಾಕಂದರೆ ಏರುಪೇರಿನ ಘಟನೆ ಹಣ ಮತ್ತು ಆರೋಗ್ಯದ ಮೇಲೆ ಈ ವರ್ಷ ಅನೇಕ ಬಾರಿ ಜರುಗಬಹುದು. ಹಾಗಾಗಿ ಇದನ್ನು ನೀವು ಮೈಯೆಲ್ಲ ಕಣ್ಣಾಗಿ ಇಟ್ಟುಕೊಳ್ಳುವಂಥದ್ದು. ಇನ್ನು ಈ ವರ್ಷದಲ್ಲಿ ನೀವು ಬಳಸುವಂಥ ಬಣ್ಣಗಳ ವಿಚಾರ ಗಮನಿಸಿದರೆ ನೀವು ವೈಟ್ ಅಥವಾ ಬಿಳಿ ಬಣ್ಣ ಶುಕ್ರನ ಸಂಕೇತ. ಯಾಕಂದರೆ ನಿಮಗೆ ಮೈತ್ರಿಯಾಗಿ ಆತನು ವರ್ಷದಲ್ಲಿ ಹಲವಾರು ಬಾರಿ ನಿಮಗೆ ಸಹಾಯ ಮಾಡ್ತಾ ಇದ್ದಾನೆ. ವೈಟ್ ಅಥವಾ ಬಿಳಿ ಬಣ್ಣ ಮತ್ತು ಸಂಖ್ಯೆ 6 ನೀವು ವರ್ಷ ಪೂರ್ತಿ ಬಳಸ್ಕೊಳ್ಳಿ. ಈ ವರ್ಷ ಬ್ಲೂ ಬಣ್ಣವನ್ನು ಬಳಸೋದು ಅಷ್ಟು ಸೂಕ್ತ ಅಲ್ಲ. ಯಾಕಂದರೆ ಇಲ್ಲಿ ಮಹಾರಾಜರು ನಿಮಗೆ ಅವರು ಪರೀಕ್ಷೆ ಮಾಡ್ತಾರೆ ಹೊರತು ಅವರು ಯಾವುದೇ ನಿಮಗೆ ನಿರೀಕ್ಷೆಯನ್ನು ಕೊಡುವಂಥ ವರವನ್ನೆಲ್ಲ ಕೊಡುವಂಥ ಅವರು ಸಾಧ್ಯತೆ ಇರೋದಿಲ್ಲ. ಯಾಕಂದರೆ ಅವರು ನಿಷ್ಪಕ್ಷಪಾತ ಅಂದರೆ ಅವರು ಇಂಪಾರ್ಷಿಯಲ್ ಆಗಿರುವಂಥ ಒಂದು ಜಡ್ಜ್ ಥರ ಇರ್ತಾರೆ. ಹಾಗಾಗಿ ಈ ವರ್ಷ ಅವರ ಒಂದು
ಸಂಕೇತವಾದ ನೀಲಿ ಬಣ್ಣವನ್ನು ಬಳಸಿದರೆ ನಿಮಗೆ ಅಷ್ಟೇನೂ ಅದೃಷ್ಟ ತರಲಿಕ್ಕಿಲ್ಲ. ಶುಕ್ರನ ಬಣ್ಣವನ್ನು ಬಳಸಿ, ಶುಕ್ರನಿಗೂ ಶನಿ ಮಹಾರಾಜರಿಗೂ ಮೈತ್ರಿ ಇರುವ ಕಾರಣ ಶುಕ್ರನು ನಿಮಗೆ ಹಲವಾರು ಬಾರಿ ಉತ್ತಮ ಫಲವನ್ನು ಕೊಡುವಂಥ ಸ್ಥಾನದಲ್ಲಿ ಸಹ ಇದ್ದಾನೆ. ಹಾಗಾಗಿ ವೈಟ್ ಅಥವಾ ಬಿಳಿ ಬಣ್ಣ ಸಂಖ್ಯೆ 6 ಬಳಸ್ಕೊಳ್ಳಿ. ಅದೇ ರೀತಿ ಗುರು ಮಹಾರಾಜರು ಸಹ ನಿಮಗೆ ಅನುಕೂಲದಾಯಕವಾಗಿ ಆರಂಭದಲ್ಲಿದ್ದಾರೆ ಮತ್ತು ಅಂತ್ಯದಲ್ಲಿ ಸಹ ಬರ್ತಾರೆ. ಹಾಗಾಗಿ ಎಲ್ಲೋ ಅಥವಾ ಹಳದಿ ಬಣ್ಣ ಮತ್ತು ಸಂಖ್ಯೆ 3 ಗುರುವಿನ ಸಂಕೇತವಾದ ಎಲ್ಲೋ ಮತ್ತು ಹಳದಿ ಬಣ್ಣ ಸಂಖ್ಯೆ 3 ವರ್ಷ ಪೂರ್ತಿ ಬಳಸುವಂಥದ್ದು. ಇನ್ನು ನಿಮಗೆ ಗೊತ್ತಿರುವಂತೆ ನೀವು ಭಕ್ತಿ ಮಾರ್ಗ, ಧರ್ಮ ಮಾರ್ಗ, ದಾನ ಮಾರ್ಗ ವರ್ಷ ಪೂರ್ತಿ ಮಾಡಲೇಬೇಕು. ಹನುಮಾನ್ ಅಥವಾ ಆಂಜನೇಯ ಸ್ವಾಮಿ ಭಕ್ತಿ, ಹನುಮಾನ್ ಚಾಲಿಸ ಓದುವಂಥದ್ದು, ಅರಳಿ ಮರದ ಪ್ರದಕ್ಷಿಣೆ, ಶನಿವಾರ ದಾನ ಧರ್ಮಗಳನ್ನು ಮಾಡುವಂಥದ್ದು, ಗುರು ಹಿರಿಯರನ್ನು ಗೌರವಿಸುವಂಥದ್ದು, ತಂದೆ ತಾಯಿಯನ್ನು ಗೌರವಿಸುವಂಥದ್ದು, ಅದೇ ರೀತಿ ನವಗ್ರಹಗಳ ಸ್ತೋತ್ರ, ಶನಿ ಮಹಾರಾಜರ ಪೀಡಾ ಪರಿಹಾರ ಸ್ತೋತ್ರ, ಶನಿ ಮಹಾರಾಜರ ಅಷ್ಟೋತ್ತರ ಸ್ತೋತ್ರ, ಹನುಮಾನ್ ಅಷ್ಟೋತ್ತರ, ಹನುಮಾನ್ ಚಾಲಿಸ ಪಠನೆ, ಈ ರೀತಿ ಹಲವಾರು ಮಾರ್ಗಗಳಿವೆ. ಅದೇ ರೀತಿ ಯಾವುದೇ ದೇವಾಲಯಗಳಿಗೆ, ಉದಾಹರಣೆಗೆ ಶಿವನ ದೇವಾಲಯನೋ ಅಥವಾ ವಿಷ್ಣು ದೇವಾಲಯನೋ ವೆಂಕಟೇಶ್ವರ ದೇವಾಲಯನೋ ಯಾವುದಕ್ಕೂ ಶನಿವಾರದೊಂದು ದರ್ಶನ ಮಾಡಿ ಅಲ್ಲಿ ದೀಪದ ಎಣ್ಣೆಯನ್ನು ದೀಪಾರಾಧನೆಗೆ ದಾನ ಕೊಡುವಂಥದ್ದು, ಜೊತೆಗೆ ಅಶಕ್ತರಿಗೆ, ಬಡಬಗ್ಗರಿಗೆ, ಭಿಕ್ಷೆ ಬೇಡುವಂಥವರಿಗೆ ನಿಮ್ಮಿಂದ ಆಗುವಂಥದ್ದು ಧನ ಧಾನ್ಯಗಳನ್ನು ದಾನವಾಗಿ ಕೊಡುವಂಥದ್ದು. ಈ ರೀತಿ ಅನೇಕ ರೀತಿಯ ಮಾರ್ಗೋಪಾಯಗಳಿವೆ. ಈ ಮಾರ್ಗಗಳಿಂದ ನಿಮ್ಮ ಈ ಶನಿ ಸಾಡೆಸಾತಿಯ ಪರೀಕ್ಷೆ ಕ್ರಮಗಳನ್ನು ನಿವಾರಿಸಿಕೊಳ್ಳಿ. ಇದೇ ರೀತಿ ನಿಮ್ಮ ಇಷ್ಟ ದೇವರು, ಕುಲದೇವರು ಮುಂತಾದ ಸಂದರ್ಶನಗಳನ್ನು ಮಾಡ್ತಾ ಬನ್ನಿ. ಎಲ್ಲ ಕುಂಭರಾಶಿಯವರಿಗೆ ಈ ಒಂದು 2026ರಲ್ಲಿ ಶನಿ ಪೀಡೆಯ ಅನೇಕ ರೀತಿಯ ಪರೀಕ್ಷೆಗಳನ್ನು ಸಫಲವಾಗಿ ಎದುರಿಸುವಂಥ ಸಾಮರ್ಥ್ಯವನ್ನು, ಜೊತೆಗೆ ಆ ಪರೀಕ್ಷೆಯಲ್ಲಿ ಯಶಸ್ಸನ್ನು ಗಳಿಸುವುದನ್ನು, ಆಯುರಾರೋಗ್ಯ ಶಕ್ತಿ ಜಯಲಾಭ ಸಿದ್ಧಿಯಾಗುವಂಥದ್ದನ್ನು ಪರಮಾತ್ಮನ ಅನುಗ್ರಹದಿಂದ ಸಿದ್ಧಿಯಾಗಲಿ. ವರ್ಷಪೂರ್ತಿ ನಿಮಗೆ ಸನ್ಮಂಗಳದಾಯಕವಾಗಲಿ. ವಾಹಿನಿ ನಿರಂತರ ಪ್ರೋತ್ಸಾಹಕ್ಕೆ ಮತ್ತೊಮ್ಮೆ ಧನ್ಯವಾದಗಳು. ಮುಂದೆ ನಿಮ್ಮ ಪ್ರೋತ್ಸಾಹ ನಿರಂತರ ಸಿಗ್ತಾ ಇರಲಿ. ಸರ್ವೇಷಾಂ ಸನ್ಮಂಗಳಾನಿ ಭವಂತು.